ವಿಶ್ಲೇಷಣೆ ಮಾಡ್ತಾ ಇರತಕ್ಕಂತಹ ಲೋಕಸಭಾ ಕ್ಷೇತ್ರ ರಾಯಚೂರು ಲೋಕಸಭಾ ಕ್ಷೇತ್ರ. ಬಿಜೆಪಿಯಿಂದ ರಾಜಾ ಅಮರೇಶ್ವರ ನಾಯಕ್ ಎರಡನೇ ಬಾರಿಗೆ ತಮ್ಮ ಅದೃಷ್ಟವನ್ನು ಪರೀಕ್ಷೆ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ನಿಂದ ಜಿ ಕುಮಾರ್ ನಾಯಕ್ ಅವರು ಮಾಜಿ IAS ಅಧಿಕಾರಿ. ಮತ್ತೆ ಅಲ್ಲಿನ ಮತದಾರರು ಯಾವ ರೀತಿ ಅದಕ್ಕೆ ಸ್ಪಂದನೆ ಕೊಡ್ತಾ ಇದ್ದಾರೆ. ಇಲ್ಲಿ ಚುನಾವಣಾ ಕಾವು ಕೂಡ ಬಿಸಿಲಿಗಿಂತ ಇವತ್ತ ಜೋರಾಗಿದೆ ಅನ್ಬೋದು. ಪ್ರಚಾರ ಮಾತ್ರ ಎರಡೂ ಕಡೆಯಿಂದ ಬಹಳ ಜೋರಾಗಿ ನಡೀತಾ ಇದೆ. ಸ್ಥಳೀಯ ಮಟ್ಟದಲ್ಲಿ ಯಾವ ಪಕ್ಷ ಮೇಲ್ಗೈ ಸಾಧಿಸಿದೆ ಅಂತ ಅನ್ಸುತ್ತೆ? ರಾಯಚೂರು ಲೋಕಸಭಾ ಕ್ಷೇತ್ರ ಇದುವರೆಗೂ ಕೂಡ ಇಲ್ಲಿಂದ ಗೆದ್ದು ಬಂದವರು ಯಾರು ಕೇಂದ್ರ ಸಚಿವರು ಆಗೇ ಇಲ್ಲ. ಈ ಬಾರಿಯ ಚುನಾವಣೆಯಲ್ಲಿ ಯಾವುದು ಮುಖ್ಯ ಅಂತ ಅನ್ಸಿದೆ? ಮತದಾರರು ಏನು ಮಾತಾಡ್ಕೊಳ್ತಾ ಇದ್ದಾರೆ ಅಂತ. ಬಿಜೆಪಿಗಿಂತ ಜಾಸ್ತಿ ಪ್ರಭಾವ ಬೀರ್ತಾ ಇವೆ ಅನ್ನುವಂತ ಒಂದು ವಾತಾವರಣ ಇವತ್ತ ರಾಯಚೂರಿನಲ್ಲಿ ಕಂಡು ಬರ್ತಾ ಇದೆ. ಇವತ್ತು ಸ್ನೇಹಿತರೆ ನಮಸ್ಕಾರ, ನಾನು KVN ಸ್ವಾಮಿ. ಕವರೇಜ್ ಕ್ಷೇತ್ರ ವಿಶೇಷ ಸರಣಿಯೊಂದಿಗೆ ಮತ್ತೊಂದು ಲೋಕಸಭಾ ಕ್ಷೇತ್ರದ ವಿಶ್ಲೇಷಣೆ ಮಾಡೋದಕ್ಕೆ ನಾನು ನಿಮ್ಮ ಮುಂದೆ ನಿಂತಿದ್ದೇನೆ. ನನ್ನ ಜೊತೆ ಇಬ್ಬರು ಗಣ್ಯರಿದ್ದಾರೆ. ಕಲ್ಯಾಣ ಕರ್ನಾಟಕದ ಭಾಗದ ಹಿರಿಯ ಪತ್ರಕರ್ತರಾದಂಥ ಸದಾನಂದ ಜೋಶಿ ಅವರು, ಜೊತೆಗೆ ರಾಜ್ಯದ ತಜ್ಞ ರಾಜಕೀಯ ವಿಶ್ಲೇಷಕರಾದಂತಹ ರವೀಂದ್ರ ರೇಷ್ಮಿಯವರು, ಇಬ್ಬರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತೇನೆ. ಇವತ್ತು ನಾವು ವಿಶ್ಲೇಷಣೆ ಮಾಡ್ತಾ ಇರತಕ್ಕಂತಹ ಲೋಕಸಭಾ ಕ್ಷೇತ್ರ ರಾಯಚೂರು ಲೋಕಸಭಾ ಕ್ಷೇತ್ರ. ಒಂದು ರೀತಿ ರಾಯಚೂರು ಅಂದ ತಕ್ಷಣ ಬಿಸಿಲ ನಾಡು ಅನ್ನುವಂಥ ಒಂದು ಕಲ್ಪನೆ ರಾಜ್ಯದ ಜನರ ಮನಸ್ಸಿನಲ್ಲಿ ಮೂಡುತ್ತೆ. ನಿಜಾಮರ ಆಳ್ವಿಕೆಗೆ ಒಳಪಟ್ಟಂತಹ ರಾಜ್ಯ. ಸೊ ಇಲ್ಲಿ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಯಿಂದ ರಾಜಾ ಅಮರೇಶ್ವರ ನಾಯಕ್ ಎರಡನೇ ಬಾರಿಗೆ ತಮ್ಮ ಅದೃಷ್ಟವನ್ನು ಪರೀಕ್ಷೆ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ನಿಂದ ಜಿ ಕುಮಾರ್ ನಾಯಕ್ ಅವರು ಮಾಜಿ IAS ಅಧಿಕಾರಿ. ಅವರು ರಾಜಕೀಯಕ್ಕೆ ಧುಮುಕಿದ್ದು ತಮ್ಮ ಆಡಳಿತದ ಅನುಭವವನ್ನು ರಾಜಕೀಯಕ್ಕೆ ಧಾರೆ ಎರೆಯುವ ಒಂದು ಉದ್ದೇಶದಿಂದ ಕಾಂಗ್ರೆಸ್ನಿಂದ ಕಣಕ್ಕಿಳಿದಿದ್ದಾರೆ. ಸೊ ರಾಜಾ ಅಮರೇಶ್ವರ ನಾಯಕ್ ಬಿಜೆಪಿಯಿಂದ, ಕಾಂಗ್ರೆಸ್ನಿಂದ ಜಿ ಕುಮಾರ್ ನಾಯಕ್. ನಾನು ಮೊದಲಿಗೆ ಜೋಶಿ ಅವ್ರನ್ನ ಕೇಳಲಿಕ್ಕೆ ಇಷ್ಟಪಡ್ತೇನೆ. ಇಬ್ಬರೂ ಅಭ್ಯರ್ಥಿಗಳಿಗೆ ಕ್ಷೇತ್ರ ಹೊಸದಲ್ಲ. ಯಾಕಂದರೆ ರಾಜಾ ಅಮರೇಶ್ವರ ನಾಯಕ್ ರಾಜಕೀಯವಾಗಿ ಅಲ್ಲಿ ಗುರುತಿಸಿಕೊಂಡಿದ್ದರೆ, ಜಿ ಕುಮಾರ್ ನಾಯಕ್ ಈ ಹಿಂದೆಯಲ್ಲಿ DC ಆಗಿಯೂ ಕೂಡ ಸಾಕಷ್ಟು ಕೆಲಸಗಳನ್ನು ಮಾಡಿದರು. ಅಲ್ಲಿ ಸಾಕಷ್ಟು ಆಡಳಿತ ಅನುಭವವನ್ನು ಅವರು ಹೊಂದಿದರು. ಹಾಗಾಗಿ ಇಬ್ಬರಿಗೂ ಕೂಡ ಈ ಕ್ಷೇತ್ರದ ಬಗ್ಗೆ ಒಂದು ಮಟ್ಟದಲ್ಲಿ ಸಂಪೂರ್ಣವಾದ ಮಾಹಿತಿ ಇದೆ ಅಂತಲೇ ಅನಿಸುತ್ತೆ. ಆದರೆ ಈಗ ಜಿ ಕುಮಾರ್ ನಾಯಕ್ ಮುಖ್ಯವಾಗಿ ಮತದಾರರ ನಾಡಿ ಮಿಡಿತವನ್ನು ಅರಿಯೋದಕ್ಕೆ ಹೊರಟಿದ್ದಾರೆ. ಸೊ ಈ ಇಬ್ಬರು ಅಭ್ಯರ್ಥಿಗಳ ವಿಚಾರ ಬಂದಾಗ ಜಿ ಕುಮಾರ್ ನಾಯಕ್ ಈ ಹಿಂದೆ DC ಆಗಿದ್ದರು ಅನ್ನುವಂಥ ವಿಚಾರ ಅಲ್ಲಿನ ಮತದಾರರಿಗೆ ಎಷ್ಟು ಮಟ್ಟಿಗೆ ಗೊತ್ತಿದೆ, ಮತ್ತು ಅಲ್ಲಿನ ಮತದಾರರು ಯಾವ ರೀತಿ ಅದಕ್ಕೆ ಸ್ಪಂದನೆ ಕೊಡ್ತಾ ಇದ್ದಾರೆ? ಹೌದು ಸ್ವಾಮಿಯವರೇ, ತಾವು ಹೇಳಿದ ಹಾಗೆ ರಾಯಚೂರು ಅಂತಂದ್ರೆ ಒಂಥರ ಕರ್ನಾಟಕಕ್ಕೆ ಬೆಳಕು ನೀಡುವಂತ ಒಂದು ಜಿಲ್ಲೆ ಅದು. ಯಾಕಂದ್ರೆ ಅಲ್ಲಿ ನಮ್ಮ ಶಾಖೋತ್ಪನ್ನ ವಿದ್ಯುತ್ ಘಟಕಗಳಿದೆ. ಇನ್ನು ಕರ್ನಾಟಕಕ್ಕೆ ಒಂದು ಅನ್ನ ಕೊಡುವಂತ ನಾಡು ಅಂತ ಹೇಳಿ ಕೂಡ ರಾಯಚೂರು ಕರೆಸ್ಕೊಳುತ್ತೆ. ಯಾಕಂದ್ರೆ ಸಮೃದ್ಧವಾದಂತ ಭತ್ತ ಅಲ್ಲಿ ತುಂಗೆ ಮತ್ತು ಕೃಷ್ಣೆ ಒಡಲು ಆ ಕ್ಷೇತ್ರವನ್ನು ಬಹಳ ಸಮೃದ್ಧವಾಗಿ ಮಾಡಿದೆ. ಹೈದರಾಬಾದ್ ಕರ್ನಾಟಕದಲ್ಲಿ ಹಿಂದುಳಿದಿದ್ದರೂ ಕೂಡ ಅಲ್ಲಿ ಆ ರೀತಿ ಅಷ್ಟು ಒಂದು ಹಿಂದುಳಿಕೆ ಅಲ್ಲಿ ಕಾಣಿಸ್ತಾ ಇಲ್ಲ. ಸಮೃದ್ಧವಾದಂತ ಸಂಪದ್ಭರಿತವಂತ ನಾಡೆ ಅಂತ ನಾವು ಹೇಳಬಹುದು. ಸೊ ಅಭಿವೃದ್ಧಿ ದೃಷ್ಟಿಯಿಂದ, ಮೂಲ ಸೌಕರ್ಯ ದೃಷ್ಟಿಯಿಂದ ಒಂದಷ್ಟು ಹಿನ್ನಡೆ ಇದ್ದಿರಬಹುದು. ಸೊ ಹೀಗಾಗಿ ಈ ಕ್ಷೇತ್ರದಲ್ಲೂ ಕೂಡ ಲೋಕಸಭೆ ಚುನಾವಣೆ ಕಾವು ಬಹಳ ಜೋರಾಗಿದೆ. ಸಾಮಾನ್ಯವಾಗಿ ಬೇಸಿಗೆ ಬಿಸಿಲು, ಇನ್ನು ಮೇ ತಿಂಗಳಂತಂದ್ರೆ ಮತ್ತು ಕಲ್ಯಾಣ ಕರ್ನಾಟಕ ಭಾಗದ ರಾಯಚೂರು ಬಿಸಿಲು ಹಬ್ಬಬ್ಬ ಅನ್ನುವಂಥ ಬಿಸಿಲೇ. ಅಲ್ಲಿ 42 ಡಿಗ್ರಿ ಸೆಲ್ಸಿಯಸ್ಗಿಂತ ಕಡಿಮೆ ಬಿಸಿಲು ಅಲ್ಲಿ ಅಂತೂ ಇರೋದೇ ಇಲ್ಲ. ಸೊ ಇಲ್ಲಿ ಚುನಾವಣಾ ಕಾವು ಕೂಡ ಆ ಬಿಸಿಲಿಗಿಂತ ಇವತ್ತ ಜೋರಾಗಿದೆ ಅನ್ಬೋದು. ಬಿಜೆಪಿಯಿಂದ ರಾಜಾ ಅಮರೇಶ್ ನಾಯಕ್ ಅವರು ಎರಡನೇ ಸಲ ಅದೃಷ್ಟ ಪರೀಕ್ಷೆಗಳಿದ್ದಾರೆ. ಮತ್ತು ಕುಮಾರ್ ನಾಯಕ್ ಅವರು IAS ಅಧಿಕಾರಿಯಾಗಿ ಸರ್ಕಾರದ ಮಟ್ಟದಲ್ಲಿ ವಿವಿಧ ಹುದ್ದೆಗಳಲ್ಲಿ ಸಾಕಷ್ಟು ಒಳ್ಳೆ ರೀತಿ ಕೆಲಸ ಮಾಡಿದ್ದಾರೆ. ಈ ಹಿಂದೆ ಅವರು ರಾಯಚೂರು ಜಿಲ್ಲಾಧಿಕಾರಿಗಳಾಗಿ ಕೆಲಸ ಮಾಡಿದ್ದವರು. ಮತ್ತೆ ಉತ್ತರ ಕರ್ನಾಟಕ ದೊಡ್ಡ ಪ್ರಮಾಣದಲ್ಲಿ ಫ್ಲಡ್ ಬಂದಿತ್ತು. ಅವಾಗ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಇದ್ದರು. ರಾಯಚೂರು ಜಿಲ್ಲೆಯಲ್ಲಿ ಅಲ್ಲೋಲ ಕಲ್ಲೋಲ ಆಗಿತ್ತು. ಆ ಸಂದರ್ಭದಲ್ಲಿ ನಾನು ವಿಜಯ ಕರ್ನಾಟಕದ ವರದಿಗಾರನಿದ್ದೆ, ಬೀದರ್ ಜಿಲ್ಲಾ ವರದಿಗಾರ. ಅವಾಗ ನಾನು ಕೂಡ ಅಲ್ಲಿಯ ಪ್ರವಾಹ ಪರಿಸ್ಥಿತಿಯನ್ನ ನೋಡ್ಲಿಕ್ಕೆ ಹೋಗಿದ್ದೆ, ಸುದ್ದಿ ಮಾಡ್ಲಿಕ್ಕೆ. ಅವಾಗ ಕುಮಾರ್ ನಾಯಕ್ ಅವರು ಅಲ್ಲೇ ಆ ಫ್ಲಡ್ ವ್ಯವಸ್ಥೆಯ ಒಂದು ಉಸ್ತುವಾರಿ ನೋಡ್ಕೊಲಿಕ್ಕೆ ಅವರು ಕೂಡ ಆಗಮಿಸಿದರು. ಸೊ ಅವ್ರ ಬಗ್ಗೆ ಅಲ್ಲಿ ಒಂದಿಷ್ಟು ಒಲವಿದೆ, ಜನರಿಗಿದೆ. ಒಳ್ಳೆ ಅಧಿಕಾರಿ ಇದ್ದಾರೆ,
ಚೆನ್ನಾಗಿ ಡೈನಮಿಕ್ ಆಗಿ ಕೆಲಸ ಮಾಡಿದ್ದಾರೆ. ಜನಪರವಾದಂತ ಸಮಾಜ ಪರ ಒಂದು ಕಾಳಜಿ ಇದೆ ಅನ್ನುವಂತ ಭಾವನೆ ಇದೆ. ಆದರೆ ಅಧಿಕಾರಿಯಾಗಿದ್ದಾಗ ಮಾಡಿರುವಂತ ಕೆಲಸಕ್ಕೂ ಮತ್ತು ರಾಜಕೀಯದಲ್ಲಿ ಬಂದು ಮಾಡುವಂತ ಕೆಲಸಕ್ಕೂ ಬಹಳ ವ್ಯತ್ಯಾಸವಿದೆ. ಜನ ಅಧಿಕಾರಿ ಇದ್ದಾಗ ಬಹಳ ಜನ ಗೌರವ ಕೊಡಬಹುದು, ಆದ್ರೆ ಅದೇ ವ್ಯಕ್ತಿ ರಾಜಕೀಯಕ್ಕೆ ಬಂದಾಗ ಅವರನ್ನು ನೋಡುವಂತ ದೃಷ್ಟಿಕೋನವೇ ದಿಢೀರ್ ಬದಲಾಗುತ್ತದೆ. ಅಂತ ವಾತಾವರಣ ಇಲ್ಲೂ ಕೂಡ ಇವತ್ತು ನಾವು ಕಾಣಬಹುದು. ಆಮೇಲೆ ರಾಜಾ ಅಮರೇಶ್ವರ ನಾಯಕ್ ಅವರು ಕೂಡ ಈ ಸಲ ಅವ್ರ ಟಿಕೆಟ್ ಸಿಗುತ್ತದೋ ಇಲ್ವೋ ಅಥವಾ ಕಟ್ ಆಗ್ತದೆ ಅನ್ನುವಂತ ಒಂದು ಸ್ಥಿತಿ ನಿರ್ಮಾಣ ಆಗಿತ್ತು ಇವತ್ತು ರಾಯಚೂರು ವಿಷಯ ಬಂದಾಗ. ಆದರೆ ಅವರು ಬಹಳ ತಮ್ಮ ಒಂದು ಏನು ಪ್ರಯತ್ನ, ಅವ್ರು ಮಾಡಿರುವಂತ ಒಂದು ಕೆಲಸಗಳು ಮತ್ತೆ ಅವರ ಮೇಲೆ ನಿಷ್ಠೆ ಇಟ್ಟು ಪಕ್ಷ ಟಿಕೆಟ್ ಕೊಟ್ಟಿದೆ. ಸೊ ಹೀಗಾಗಿ ಅವರು 2ನೇ ಸಲ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದಾರೆ. ಮತ್ ಪ್ರಚಾರ ಮಾತ್ರ ಎರಡೂ ಕಡೆಯಿಂದ ಬಹಳ ಜೋರಾಗಿ ನಡೀತಾ ಇದೆ. ಜನರು ನೋಡ್ಬೇಕಿಲ್ಲ ಅಧಿಕಾರಿಯನ್ನ ಆಯ್ಕೆ ಮಾಡುತ್ತಾರೋ ಅಥವಾ ರಾಜ್ಯಕ್ಕೆ ಅವಳನ್ನ ಪ್ರೊಫೆಷನಲ್ ಪೊಲಿಟಿಷಿಯನ್ಗೆ ಆಯ್ಕೆ ಮಾಡುತ್ತಾರೋ ಅನ್ನುವಂತ ಒಂದು ಸ್ಥಿತಿ ಇದೆ ಅಲ್ಲಿ. ಸೊ ಹೀಗಾಗಿ ಕಾಂಗ್ರೆಸ್ಸಿಗೆ ಈ ಹೊಸ ಮುಖವನ್ನ ಅಧಿಕಾರಿಯನ್ನ ಕಣಕ್ಕಿಳಿಸೋದು ಒಂದು ಚಾಲೆಂಜ್ ಇದೆ. ಅಲ್ಲಿ ಬಹಳ ಬಿಗ್ ಚಾಲೆಂಜ್ ಇದೆ ಕಾಂಗ್ರೆಸ್ಸಿಗೆ ಅಂತ ಅನ್ಬೋದು. ಈ ಲೋಕಸಭಾ ಕ್ಷೇತ್ರದ ರಾಜಕೀಯ ಚಿತ್ರಣವನ್ನು ನೋಡೋದಾದರೆ 8 ವಿಧಾನಸಭಾ ಕ್ಷೇತ್ರಗಳ ಪೈಕಿ 5ರಲ್ಲಿ ಕಾಂಗ್ರೆಸ್ ಶಾಸಕರಿದ್ದಾರೆ, 2ರಲ್ಲಿ BJP ಶಾಸಕರಿದ್ದಾರೆ, 1 JDS. ಅದರಲ್ಲಿ ಸುರಪುರ ವಿಧಾನಸಭಾ ಕ್ಷೇತ್ರಕ್ಕೆ ಈಗ ಉಪಚುನಾವಣೆ ಬೇರೆ ನಡೀತಾ ಇದೆ. ಇದೇ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂತಹ ಸುರಪುರ ವಿಧಾನಸಭಾ ಕ್ಷೇತ್ರಕ್ಕೆ ಅಲ್ಲಿ ರಾಜಾ ವೆಂಕಟೇಶ್ವರ ನಾಯಕ್ ಅವರ ಅಕಾಲಿಕ ಮರಣದಿಂದಾಗಿ ಮೇ 7ನೇ ತಾರೀಕಿನೇ ಅಲ್ಲಿ ಸುರಪುರದಲ್ಲಿ ಅವರ ಪುತ್ರನಿಗೆ ಕಾಂಗ್ರೆಸ್ ಟಿಕೆಟ್ ಕೊಟ್ಟಿದ್ರೆ ರಾಜು ಗೌಡರು ಕಳೆದ ಬಾರಿ ಸೋತಿದ್ರು. ಅವರು BJPಯಿಂದ ಈ ಬಾರಿಯಲ್ಲಿ ವಿಧಾನಸಭಾ ಉಪಚುನಾವಣೆಯಲ್ಲಿ ಸ್ಪರ್ಧಿಸಿದ್ದಾರೆ. ಸೊ ರಾಯಚೂರು ಗ್ರಾಮೀಣದಲ್ಲಿ ಕಾಂಗ್ರೆಸ್ ಇದ್ದರೆ ನಗರದಲ್ಲಿ BJP ಶಾಸಕರಿದ್ದಾರೆ, ಮಾನ್ವಿಯಲ್ಲಿ ಕಾಂಗ್ರೆಸ್ ಶಾಸಕರಿದ್ದಾರೆ, ದೇವದುರ್ಗದಲ್ಲಿ JDSನ ಕರೆಮ್ಮ ಅವರು MLA ಆಗಿದ್ದಾರೆ, ಲಿಂಗಸೂರಿನಲ್ಲಿ ಮಾನಪ್ಪ ವಜ್ಜಲ್ BJPಯಿಂದ ಗೆದ್ದಿದ್ದಾರೆ. ಇನ್ನು ಪಕ್ಕದ ಯಾದಗಿರಿಯ ಜಿಲ್ಲೆಯ ಸುರಪುರದಲ್ಲಿ ನಾನು ಆಗಲೇ ಹೇಳಿದೆ, ಶಹಾಪುರದಲ್ಲಿ ಶರಣಬಸಪ್ಪ ದರ್ಶನಾಪುರ ಕಾಂಗ್ರೆಸ್ನಿಂದ ಗೆದ್ದಿದ್ದರೆ ಯಾದಗಿರಿಯಲ್ಲಿ ಚೆನ್ನಾರೆಡ್ಡಿ ಪಾಟೀಲ್ ಅವರು ಕಾಂಗ್ರೆಸ್ನಿಂದ ಗೆದ್ದಿದ್ದಾರೆ. ಇದು ಅಲ್ಲಿನ ಸಂಕ್ಷಿಪ್ತವಾದಂಥ ರಾಜಕೀಯ ಚಿತ್ರಣ. ಈ ಹಿನ್ನೆಲೆಯಲ್ಲಿ ನೋಡಿದಾಗ ನಾನು ರವೀಂದ್ರ ರೇಷ್ಮಿಯವರಲ್ಲಿ ಕೇಳಲಿಕ್ಕೆ ಇಷ್ಟಪಡ್ತೇನೆ. ಸ್ಥಳೀಯ ಮಟ್ಟದಲ್ಲಿ ಕಾಂಗ್ರೆಸ್ ಮೇಲ್ನೋಟಕ್ಕೆ ಅಲ್ಲಿ ವಿಧಾನಸಭಾ ಕ್ಷೇತ್ರದ ಮಟ್ಟದಲ್ಲಿ ಸ್ವಲ್ಪ ಮೇಲ್ಗೈ ಸಾಧಿಸಾಗೆ ಕಾಣುತ್ತೆ. ಆದರೆ ಲೋಕಸಭಾ ಚುನಾವಣೆ ಅಂತ ಬಂದಾಗ ಆ ರೀತಿಯ ಶಕ್ತಿ BJPಯಲ್ಲೂ ಕೂಡ ಬೇರೆ ರೀತಿಯ ಮತದಾರರ ಒಂದು ಚಿಂತನೆಗಳಿರ್ಬೋದು, ಮತದಾರರ ಒಲವು ನಿಲುವುಗಳಿಂದಾಗಿ ನಿರ್ಧಾರ ಆಗುತ್ತೆ. ಈ ದೃಷ್ಟಿಯಲ್ಲಿ ನೋಡಿದಾಗ ಸ್ಥಳೀಯ ಮಟ್ಟದಲ್ಲಿ ಯಾವ ಪಕ್ಷ ಸದ್ಯಕ್ಕೆ ಸ್ಥಳೀಯವಾಗಿ ಮೇಲ್ಗೈ ಸಾಧಿಸಿದೆ ಅಂತ ಅನಿಸುತ್ತೆ ರವೀಂದ್ರ ರೇಷ್ಮಿ ಅವರು? ನೋಡಿ, ರಾಯಚೂರು ಜಿಲ್ಲೆ ಅದು ನನ್ನ ತವರು ಜಿಲ್ಲೆ ಆಗಿದ್ರಿಂದ ಅದೊಂದು ನತದೃಷ್ಟ ಜಿಲ್ಲೆ. ಅದರಲ್ಲೂ ರಾಯಚೂರು ಲೋಕಸಭಾ ಕ್ಷೇತ್ರ ಇದುವರೆಗೂ ಕೂಡ ಇಲ್ಲಿಂದ ಗೆದ್ದು ಬಂದವರು ಯಾರು ಕೇಂದ್ರ ಸಚಿವರು ಆಗೇ ಇಲ್ಲ. ಪಕ್ಕದ ಕಲಬುರಗಿ ಜಿಲ್ಲೆಯ ಧರ್ಮ್ ಸಿಂಗ್ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರ ವರ್ಚಸ್ಸಿನ ಎದುರಿಗೆ ರಾಯಚೂರು ಜಿಲ್ಲೆಯ ನಾಯಕರುಗಳೆಲ್ಲ ಬಹಳ ಪೇಲವಾಗಿ ಕಾಣ್ತಾ ಇದ್ರು. ವ್ಯಕ್ತಿಗತವಾಗಿ ಕೂಡ ಅವರು ರಾಜ್ಯ ರಾಜಕಾರಣದಲ್ಲಿ ಮತ್ತು ರಾಷ್ಟ್ರ ರಾಜಕಾರಣದಲ್ಲಿ ಪ್ರಭಾವ ಬೀರುವಂತಹ ಒಂದು ಶಕ್ತಿಯನ್ನೇ ಬೆಳೆಸ್ಕೊಳ್ಳಿಲ್ಲ ಅನ್ನೋ ವಿಷಾದ ನಂದು. ಆದ್ರೆ ರಾಯಚೂರು ಜಿಲ್ಲೆ ಅಂತ ಏನಿದೆ ಅದು ರಾಯಚೂರು ಜಿಲ್ಲೆ ಸಿಂಧೂರ್ವರೆಗೂ ವ್ಯಾಪಿಸುತ್ತೆ. ರಾಯಚೂರಿನಿಂದ ಹಿಡಿದು ಸಿಂಧನೂರ್ವರೆಗೂ ರಾಯಚೂರು ಜಿಲ್ಲೆ ಅಂತಿತ್ತು. ಆದ್ರೆ ಸಿಂಧನೂರು ಮಾತ್ರ ಕೊಪ್ಪಳ ಲೋಕಸಭಾ ಕ್ಷೇತ್ರಕ್ಕೆ ಸೇರಿದೆ. ಉಳಿದಂತೆ ಲಿಂಗಸೂರು, ದೇವದುರ್ಗ, ಮಾನ್ವಿ ಇತ್ಯಾದಿಗಳೆಲ್ಲ ರಾಯಚೂರು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬಂದಿದೆ. ಯಾದಗಿರಿ ಜಿಲ್ಲೆಯ ದೇವದುರ್ಗ ಮತ್ತು ಶಾಪೂರ್. ಆಮೇಲೆ ಇವತ್ತಿನ ರಾಜಕೀಯ ಪರಿಸ್ಥಿತಿ ಯಾವ ತರ ಇದೆ ಅಂತಂದ್ರೆ 2023ರ ಚುನಾವಣೆ ಆದ ನಂತರ ಜನರ ನಿರೀಕ್ಷೆ ಏನಿತ್ತು, ವಿಧಾನ ಪರಿಷತ್ನಲ್ಲಿ ವಿರೋಧ ಪಕ್ಷದ ನಾಯಕರಾಗಿದ್ದ ಹರಿಪ್ರಸಾದ್ ಅವರು ಇಲ್ಲಿ ಮಂತ್ರಿ ಆಗ್ತಾರೆ ಅನ್ನೋ ನಿರೀಕ್ಷೆ ಇತ್ತು. ಅದ್ರ ಬದಲು ರಾಯಚೂರ್ನ ಬೋಸ್ರಾಜ್ ಒಂದ್ ಕಾಲದಲ್ಲಿ ಮಾನ್ವಿ MLA ಆಗಿದ್ರು, ಮಂತ್ರಿನೂ ಆಗಿದ್ರು. ಬೋಸ್ರಾಜ್ ಅವರನ್ನ ಕರ್ಕೊಂಡ್ಬಂದು ಮೊದಲು ಮಂತ್ರಿ ಮಾಡಿ ಆಮೇಲೆ MLC ಮಾಡಿದ್ರು. ಈ ವಿದ್ಯಮಾನ ಇದೆಯಲ್ಲ, ರಾಯಚೂರು ಜಿಲ್ಲೆಯ ಕಾಂಗ್ರೆಸ್ ಪವರ್ ಸ್ಟ್ರಕ್ಚರ್ ಏನಿತ್ತು, ಅಲ್ಲಿನ ಅಧಿಕಾರ ಶಕ್ತಿ ಕೇಂದ್ರ ಏನಿತ್ತು, ಅದರಲ್ಲಿ ಸಾಕಷ್ಟು ಬದಲಾವಣೆ ಕಾರಣವಾಯಿತು. ಸಂತೋಷನೂ ಆಗಿದೆ, ಅಸಮಾಧಾನವೂ ಆಗಿದೆ. ಈ ಬೋಸ್ರಾಜ್ ಅವರಿಗೆ ಯಜಮಾನಿಕೆಯನ್ನು ಕೊಟ್ಟರು, ರಾಯಚೂರು ಜಿಲ್ಲೆ ಯಜಮಾನಿಕೆಯನ್ನು ಕೊಟ್ಟರಲ್ಲ ಸಿದ್ದರಾಮಯ್ಯ, ಅದರ ಪರಿಣಾಮ ಏನಾಗಿದೆ ಅನ್ನೋದು ಕೂಡ ರಾಯಚೂರಿನ ಕಾಂಗ್ರೆಸ್ ವಲಯದ ಅಂತರಂಗದಲ್ಲಿ ನಾವು ಇನ್ನೂ ಪರೀಕ್ಷಿಸಿ ನೋಡ್ಬೇಕಾಗಿದೆ. ಆಮೇಲೆ ಸಂಘಟನಾತ್ಮಕವಾಗಿ BJPಯಲ್ಲೂ ಕೂಡ ಅಂತ ವರ್ಚಸ್ವಿ ನಾಯಕರಿಲ್ಲ ರಾಯಚೂರು ಈ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ. ನೋಡಿ, ಶರಣಬಸಪ್ಪ ದರ್ಶನಾಪುರ್ ಅವರ ತಂದೆ ಕಾಲದಿಂದ ಕಾಂಗ್ರೆಸ್ ವಿರೋಧಿ ರಾಜಕಾರಣದಲ್ಲಿ ಬೆಳೆದು ಬಂದವರು ಈಗ ಕಾಂಗ್ರೆಸ್ ಪಕ್ಷದಿಂದ ಗೆಲ್ತಾ ಇದ್ದಾರೆ. ಮೊದಲು ರಾಮಕೃಷ್ಣ ಹೆಗಡೆ ಅವರ ಕಾಲದಲ್ಲಿ ಶರಣಬಸಪ್ಪ ದರ್ಶನಾಪುರ್ ಅವರ ತಂದೆ ಬಹಳ ವರ್ಚಸ್ವಿ ನಾಯಕರಾಗಿದ್ರು. ಈಗ ಶರಣಬಸಪ್ಪ ದರ್ಶನಾಪುರ್ ಅಂತ ಮಂತ್ರಿ ಇದ್ರು ಕೂಡ
ಅವ್ರಿಗೆ ಇಡೀ ರಾಯಚೂರು ಜಿಲ್ಲೆ ಮೇಲೆ ಅವ್ರಿಗೆ ಹಿಡಿತಾರ ಇಲ್ಲ. ಅವರ ಪ್ರಭಾವ ಏನಿದ್ರು ಕೂಡ ಶಾಪೂರು, ಜೇವರ್ಗಿ ಮತ್ತು ಸುರ್ಪುರ್ಗಳಿಗೆ ಮಾತ್ರ ಸೀಮಿತವಾಗಿದೆ. ಉಳಿದಂತ ಇದೀಗ ಮತ್ತೊಂದು ಎಸ್ ಟಿ ಕ್ಷೇತ್ರವಾಗಿರೋದ್ರಿಂದ ಈ ಸುರ್ಪುರದ ನಾಯಕರುಗಳಾಗ್ಲಿ, ಮಾನ್ವಿ ಸುತ್ತಮುತ್ತ ಇರೋ ಕೆಲವು ಪ್ರದೇಶ, ಅವರೆಲ್ಲ ಮೊದಲು ದೊರೆಗಳು, ದೊರೆಸ್ವಾರಿಗಳು ಅಂತ ಕರಿತಾ ಇದ್ವಿ. ಅಲ್ಲಿ ರಾಜ ಮಹಾರಾಜರ ಅಂದ್ರೆ ವಂಶ ಪಾರಂಪರ್ಯ ಆಳ್ವಿಕೆ ಎಲ್ಲ ಹೆಚ್ಚಾಗಿ ಈ ನಾಯಕ ಜನಾಂಗದ, ಈ ಬೇಡ ಜನಾಂಗದ ನಾಯಕರು, ದೊರೆಗಳು ಯಾರಿದ್ರು ಅವ್ರಿಗೆ ಸೀಮಿತವಾಗಿತ್ತು. ಹಾಗಾಗಿ ಅವರು ತಮ್ಮ ರಾಜಕೀಯ ಪರಂಪರೆಯನ್ನ ಇವತ್ತು ಕೂಡ ಮುಂದುವರ್ಸ್ಕೊಂಡು ಬಂದ್ಬಿಟ್ಟಿದ್ದಾರೆ. ಅದು ಎಸ್ ಟಿ ಕ್ಷೇತ್ರವಾಗಿ ವರ್ಗೀಕರಣ ಆದ್ಮೇಲೆ ಈ ಒಂದು 3-4 ಜನ ನಾಯಕರು ಯಾರಿದ್ದಾರೆ ಅವರಲ್ಲೇ ಚಾಯ್ಸೇ ಇಲ್ಲ. ಇದೇ ಮೊದಲ ಬಾರಿಗೆ ಕಾಂಗ್ರೆಸ್ ಪಕ್ಷ ಒಬ್ಬ ವಿದ್ಯಾವಂತ ಮಾಜಿ IAS ಅಧಿಕಾರಿಯನ್ನು ನಿಲ್ಲಿಸೋದ್ರ ಮೂಲಕ ಒಂದು ಹೊಸ ಪ್ರಯೋಗವನ್ನು ಮಾಡಿದೆ. ಅಂದ್ರೆ ಸಂಸತ್ತಿನಲ್ಲಿ ಆ ಭಾಗದ ಜನತೆಯ ಮತ್ತು ಕರ್ನಾಟಕದ ಸಮಗ್ರ ಹಿತಾಸಕ್ತಿಯನ್ನ ಪ್ರಬಲವಾಗಿ ಬಿಂಬಿಸಬಲ್ಲ, ಅದಕ್ಕೆ ಧ್ವನಿ ಕೊಡಬಲ್ಲ ಅಂತ ಒಂದು ಪ್ರತಿಭಾಶಾಲಿ ವ್ಯಕ್ತಿಯನ್ನ ನಿಲ್ಲಿಸಿ ಪ್ರಯೋಗ ಮಾಡ್ತಾ ಇದ್ದಾರೆ. ಹಾಗಂದ್ ಮಾತ್ರಕ್ಕೆ ಮೋದಿ ಅಲೆ ಇಲ್ಲ ಅಂತ ಏನಿಲ್ಲ. ಮೋದಿ ಹೆಸರಲ್ಲಿ ಯಾರು ಬೇಕಾದ್ರೂ ಗೆದ್ದು ಬರ್ಬೋದು ನಿಜ. ಆದ್ರೆ ಬಿಜೆಪಿ ಕೂಡ ತನ್ನ ಅಭ್ಯರ್ಥಿಯ ಆಯ್ಕೆಯಲ್ಲಿ ಈ ರೀತಿಯ ಒಂದು ಪ್ರಯೋಗವನ್ನು ಮಾಡಬಹುದಾಗಿತ್ತು. ಯಾಕಂದ್ರೆ ನಾಯಕ ಜನಾಂಗದಲ್ಲಿ ಕೂಡ ಇವತ್ತು ವಿದ್ಯಾವಂತ ತಲೆಮಾರು ಬಂದ್ಬಿಟ್ಟಿದೆ. ಈ ಹೈಟೆಕ್ ಯುಗದಲ್ಲಿ ಎಲ್ಲರೂ ಕೂಡ ಸಮೃದ್ಧವಾದ ಅವಕಾಶಗಳನ್ನ ಪಡ್ಕೊಂಡಿದ್ದಾರೆ. ಕುಮಾರ್ ನಾಯಕ್ ಕೂಡ ಆ ದೃಷ್ಟಿಯಿಂದ ಜನರಿಗೆ ಒಂದು ಹೊಸ ಮಾದರಿಯಾಗಿ ಕಾಣಬಹುದು, ಆಕರ್ಷಕವಾದ ಮಾದರಿಯಾಗಿ ಕಾಣಬಹುದು ಅಂತ ಕಾಣುತ್ತೆ. ಯಾಕಂದ್ರೆ ಈ ದೊರೆಗಳ ರಾಜಕಾರಣವನ್ನ ಸಾಕಷ್ಟು ನೋಡ್ಬಿಟ್ಟಿದ್ದಾರೆ. ದೇವದುರ್ಗದಲ್ಲಿ ಒಬ್ಬ ದೊರೆ ಇದ್ದಾರೆ, ಮಾನ್ವಿ ಕಡೆ ಒಬ್ಬರು ದೊರೆಗಳಿದ್ದಾರೆ, ಅವರೆಲ್ಲ ಇದ್ದಾರೆ. ತಾವು ಮಂತ್ರಾಲಯದಿಂದ ರಾಯಚೂರು ಕಡೆ ಹೋಗ್ತಾ ಇರ್ತೀರಲ್ಲ, ಆ ನದಿ ದಾಟಿದ ತಕ್ಷಣ, ಮಂತ್ರಾಲಯದ ಬ್ರಿಡ್ಜ್ ದಾಟಿದ ಕೂಡ ರಾಯಚೂರು ಗಡಿ ಶುರು ಆಗುತ್ತೆ. ಅಲ್ಲಿರೋ ಕಲ್ಮಲ, ಮಠಮಾರಿ ಇತ್ಯಾದಿ ಪ್ರದೇಶಗಳು ನೋಡ್ಬಿಟ್ರೆ ಇಲ್ಲಿ ಅಭಿವೃದ್ಧಿನೇ ಸಾಧ್ಯ ಇಲ್ವಾ? 21ನೇ ಶತಮಾನದಲ್ಲಿ ಕೂಡ ಈ ತರ ಇದಾವ ಈ ಗ್ರಾಮದ ಜನ ಎಲ್ಲ ಈ ತರ ಬದುಕಬೇಕಾ ಅಂತ ನಿಮ್ಗೆ ಆಶ್ಚರ್ಯ ಆಗೋಗ್ಬಿಡುತ್ತೆ. ಆ ಪರಿಸ್ಥಿತಿಯನ್ನು ಬದಲಾಯಿಸೋದಕ್ಕೆ ಯಾವ MP ಅಥವಾ ಮಂತ್ರಿ ಕೂಡ ಪ್ರಯತ್ನ ಮಾಡೇ ಇಲ್ಲ. ಇದು ರಾಯಚೂರು ಜಿಲ್ಲೆ ಇವತ್ತಿನ ಚುನಾವಣಾ ಚಿತ್ರಣ. ಅಲ್ಲಿ ಎಷ್ಟೇ ಜಿದ್ದಾದ ಬಳ್ಳಾರಿ ಸಂಸ್ಕೃತಿನೇ ಬೇರೆ, ಈ ರಾಯಚೂರಿನ ಲೋಕಸಭಾ ಕ್ಷೇತ್ರದ ಸಂಸ್ಕೃತಿನೇ ಬೇರೆ. ಯಾಕಂತಂದ್ರೆ ಪರಸ್ಪರ ಹೊಂದಾಣಿಕೆನೇ ಇಲ್ಲ. ಸಾಂಸ್ಕೃತಿಕವಾಗಿ ಎಲ್ಲರೂ ಭಿನ್ನವಾಗಿದ್ದಾರೆ. ಶಾಪೂರು, ಸುರ್ಪುರದ ರಾಜಕಾರಣಿಗಳ ಸಂಸ್ಕೃತಿನೇ ಬೇರೆ, ಈ ಕಡೆ ಲಿಂಗಸೂರು, ಮಾನ್ವಿ, ರಾಯಚೂರು ಸುತ್ತಮುತ್ತಲಿನ ರಾಜಕಾರಣಿಗಳ ಸಂಸ್ಕೃತಿನೇ ಬೇರೆ. ಆಮೇಲೆ ಇದ್ರ ಮಧ್ಯ ಅಲ್ಲಿ ಲಿಂಗಾಯತರಲ್ಲಿ ಅಷ್ಟು ಉತ್ಸಾಹ ಇಲ್ಲ. ಅವ್ರಿಗೆ ಹೆಂಗಿದ್ರು ಇವೆಲ್ಲ ನಮ್ ಕಡೆ ಎಲ್ಲಾನು ಮೀಸಲಾತಿ ಕ್ಷೇತ್ರಗಳಾಗಿರೋದ್ರಿಂದ ನಮಗೆ ಏನಲ್ಲಿ ಭವಿಷ್ಯ ಇದೆ ಅನ್ನೋದು ಲಿಂಗಾಯತ ರಾಜಕಾರಣ ಒಂದು ಮನೋಧರ್ಮ. ಅದನ್ನ ನಾನು ಪ್ರತ್ಯಕ್ಷವಾಗಿ ಕಂಡು ನೋಡಿದ್ದೀನಿ. ಆದ್ರೆ ಇದೆಲ್ಲವನ್ನು ಮೀರಿ ರಾಯಚೂರಿಗೊಂದು ಸಮರ್ಥ ಸಂಸದೀಯ ಪ್ರಾತಿನಿಧ್ಯ ಬೇಕು, ನಾಯಕತ್ವ ಬೇಕು ಅನ್ನೋ ಒಂದು ಅಪೇಕ್ಷೆ ಏನಾದ್ರು ಅಲ್ಲಿ ಜನರಲ್ಲಿದ್ರೆ ಕಾಂಗ್ರೆಸ್ ಅಭ್ಯರ್ಥಿಯ ಗೆಲುವಿನ ಸಾಧ್ಯತೆಗಳು ಜಾಸ್ತಿ ಅಂತ ನನಗನ್ಸುತ್ತೆ. ಯಾಕಂದ್ರೆ ಬಿಜೆಪಿ ಅಭ್ಯರ್ಥಿ ಹಾಲಿ ಸಂಸದರು ಏನಿದ್ದಾರೆ ಅವ್ರಿಗೆ ಮರುನಾಮಕರಣ ಮಾಡ್ಲಿಕ್ಕೆ ಸಾಕಷ್ಟು ವಿರೋಧ ಇತ್ತು. ವಿರೋಧವನ್ನ ಮೆಟ್ಟಿ ನಿಂತು ಮತ್ತೆ ಅವ್ರಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಅದ್ರ ಪರಿಣಾಮ ಏನಾದೀತು ಅಂತ ಅಂದಾಜು ಮಾಡ್ಲಿಕ್ಕೆ ಆಗಲ್ಲ ಸ್ವಾಮಿಯವರ. ಸದಾನಂದ ಜೋಶಿ ಅವರೇ, ಸೊ ಇಲ್ಲಿ ನನಗೆ ಒಂದು ಕುತೂಹಲ ಏನಂದರೆ, ಸೊ ಇಲ್ಲಿ ಸಾಕಷ್ಟು ವಿಚಾರದಲ್ಲಿ ಇದು ಕೃಷಿ ಕ್ಷೇತ್ರದಲ್ಲಿರ್ಬೋದು, ಕೈಗಾರಿಕಾ ಕ್ಷೇತ್ರದಲ್ಲಿರ್ಬೋದು, ಸಾಕಷ್ಟು ವಿಚಾರದಲ್ಲಿ ಸಾಕಷ್ಟು ಅಭಿವೃದ್ಧಿ ಕಂಡಿರುವಂಥ ಒಂದು ಕ್ಷೇತ್ರ ಅಂತ ಹೇಳಿದ್ರಿ. ಸೊ ಇಲ್ಲಿ ಆ ಅಭಿವೃದ್ಧಿಯಲ್ಲಿ ತಾವು ಕೂಡ ಭಾಗಿ ಅಂತ ಇಬ್ಬರು ಅಭ್ಯರ್ಥಿಗಳು ಹೇಳ್ಕೊತಾರೆ. ಒಂದು ಕಡೆ ಸ್ಥಳೀಯದ್ದು, ಮತ್ತೊಂದು ಕಡೆ ಮೋದಿ ಗ್ಯಾರಂಟಿ ಇರ್ಬೋದು, ಸಿದ್ದರಾಮಯ್ಯ ಗ್ಯಾರಂಟಿ ಇರ್ಬೋದು, ಈ ರೀತಿಯ ಗ್ಯಾರಂಟಿಗಳ ಒಂದು ಅಭಯ. ಮತದಾರರು ಯಾವ ರೀತಿ ಯೋಚನೆ ಮಾಡ್ತಾ ಇದ್ದಾರೆ, ಅವರಿಗೆ ಇಲ್ಲಿ ಈ ಬಾರಿಯ ಚುನಾವಣೆಯಲ್ಲಿ ಯಾವುದು ಮುಖ್ಯ ಅಂತ ಅನಿಸಿದೆ? ಸ್ಥಳೀಯ ಸಮಸ್ಯೆಗಳೋ, ಸ್ಥಳೀಯ ಅಭಿವೃದ್ಧಿಯೋ, ಅಥವಾ ಮೋದಿಯೋ, ಅಥವಾ ಸಿದ್ದರಾಮಯ್ಯ ಅವರ ಗ್ಯಾರಂಟಿಯೋ, ಯಾವುದು ಮತದಾರರು ಏನು ಮಾತಾಡ್ಕೊಳ್ತಾ ಇದ್ದಾರೆ ಅಂತ ನೋಡಿ. ಸ್ವಾಮೀಜಿ ಅವರೇ, ಬಹುಶಃ ರೇಷ್ಮೆ ಸರ್ ಅವ್ರು ಹೇಳಿದ್ದ ಹಾಗೆ ಕಾಂಗ್ರೆಸ್ ಒಂದು ಪ್ರಯೋಗ ಮಾಡಿದೆ. ನಿಜವಾಗ್ಲೂ ನಿವೃತ್ತ IAS ಅಧಿಕಾರಿಗೆ ಒಂದು ಟಿಕೆಟ್ ಕೊಡೋ ಮೂಲಕ ಒಂದು ಪ್ರಯೋಗ ಮಾಡಿದೆ. ಸೊ ಅವ್ರು ಮಾಡಿದಂತ ಕೆಲಸಗಳು ಮತ್ತು ಅವರ ವಿಚಾರಗಳು ನಾವು ಕಂಪೇರ್ ಟು ಬಿಜೆಪಿ ಅಭ್ಯರ್ಥಿ ಅಮರೇಶ್ ನಾಯಕ್ ಅವರಿಗೆ ಕಂಪೇರ್ ಮಾಡಿದಾಗ, ಈ ಕುಮಾರ್ ನಾಯಕ್ ಅವರು ಇಡುತ್ತಿರುವಂತ ವಿಷಯಗಳು, ಅವರು ಮಾಡುತ್ತಿರುವಂತ ಪ್ರಸ್ತಾಪಗಳು, ಮತ್ತೆ ಮುಂದೆ ರಾಯಚೂರು ಅಭಿವೃದ್ಧಿಗಾಗಿ ಅವರ ಹೊಂದಿರುವಂತಹ ಕೆಲವಂತ ದೂರದೃಷ್ಟಿತ್ವದ ಒಂದು ವಿಚಾರಗಳು ಕೂಡ ಸ್ವಲ್ಪ ಅದರ ತಕ್ಕ ಮಟ್ಟಿಗೆ ಅದನ್ನ ನಾವು ಕಂಪೇರ್ ಮಾಡಿದ್ರೆ ಬಿಜೆಪಿಗಿಂತ ಜಾಸ್ತಿ ಪ್ರಭಾವ ಬೀರ್ತಾ ಇವೆ ಅನ್ನುವಂತ ಒಂದು ವಾತಾವರಣ ಇವತ್ತ ರಾಯಚೂರಿನಲ್ಲಿ ಕಂಡು ಬರ್ತಾ ಇದೆ. ಇವತ್ತ ಅಮರೇಶ್ ನಾಯಕ್ ಅವರಿಗೆ ರೇಷ್ಮೆ ಸರ್ ಹೇಳಿದ್ದಾಗೆ ಸ್ವಲ್ಪ ಅಲ್ಲಿ ವಿರೋಧ ಇತ್ತು. ಈ ಸಲ ಹೆಂಗೂ ಅಲ್ಲಿ ಬಿಜೆಪಿ ಟಿಕೆಟ್ ಹೊಸಬರಿಗೆ ಸಿಗಬಹುದು ಅನ್ನುವಂತ ಒಂದು ವಾತಾವರಣವಿತ್ತು. ಆದ್ರೂ ಕೂಡ ಅವರಿಗೆ ಮತ್ತೆ ಅಮರೇಶ್ ನಾಯಕ್ ಅವರಿಗೆ ಟಿಕೆಟ್ ನೀಡಿದ ನಂತರ ಸ್ವಲ್ಪ ಅಲ್ಲಿ ಪಕ್ಷದಲ್ಲೂ ಕೂಡ ಕೆಲವೊಂದಿಷ್ಟು ಒಳಗಡೆ ಅಸಮಾಧಾನ ಇದ್ದೇ ಇವೆ, ಬಿಜೆಪಿಯಲ್ಲೂ ಕೂಡ. ಇದಕ್ಕೆ ಹೊರತಾಗಿಯೂ ಕೂಡ ಇನ್ನೇನಿದ್ರು ಮತ್ತೆ ಎಲ್ಲ ಕಡೆ ಇದ್ದಾಗೆ ಅಲ್ಲೂ ಕೂಡ ರಾಯಚೂರಿನಲ್ಲೂ ಕೂಡ ಈ ಮೋದಿ ನಾಮಬಲದಲ್ಲಿ ಏನಂತಂದ್ರೆ ಅಮರೇಶ್ ನಾಯಕ್ ಅವರು, ಇವತ್ತು ಅಮರೇಶ್ ನಾಯಕ್ ಅವರು ಮುಖ್ಯ ಅಲ್ಲ. ಅಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಕಂಪೇರ್ ಮಾಡಿ ನೋಡಿದಾಗ ಇಲ್ಲಿ ಅಮರೇಶ್ ನಾಯಕ್ ಅವರು ಮುಖ್ಯ ಅಲ್ಲ. ಅಮರೇಶ್ ನಾಯಕ್ ಅವರಿಗಿಂತ ಮೋದಿ ಮುಖ್ಯ. ಮೋದಿಯವರ ವಿಚಾರಗಳು, ರಾಷ್ಟ್ರದ ಹಿತ
ದೇಶದ ಸುರಕ್ಷತೆ ಈ ವಿಚಾರಧಾರೆಗಳ ಮೇಲೆ ಅಲ್ಲೂ ಕೂಡ ನಡೀತಾ ಇದೆ. ಮತ್ತು ಈ ಕ್ಷೇತ್ರ ವಿಶೇಷವಾಗಿ ಪರಿಶಿಷ್ಟ ಪಂಗಡದವರಿಗೆ ಮೀಸಲಾಗಿರುವ ಕಾರಣ ಅವ್ರು ಹೇಳಿದಾಗ ಇಲ್ಲೂ ಕೂಡ ಸಾಕಷ್ಟು ಲಿಂಗಾಯತರು ಮೇಲ್ವರ್ಗದವರು ಬಹಳಷ್ಟು ಸಾಕಷ್ಟು ಸಂಖ್ಯೆಯಲ್ಲಿ ಇದ್ದಾರೆ. ಅಲ್ಲಿ ಸುಮಾರು ಒಂದು 3 ಲಕ್ಷಕ್ಕಿಂತ ಜಾಸ್ತಿ ಲಿಂಗಾಯತ್ ಮತದಾರಿವೆ. 1 4 ಲಕ್ಷದಷ್ಟು ಮೇಲ್ವರ್ಗ, ಒಟ್ಟಾರೆ 4 ಲಕ್ಷದಷ್ಟು ಮೇಲ್ವರ್ಗದ ಮತ. ಅವ್ರ ಹತ್ರ ಒಂದಿಷ್ಟು ಅಷ್ಟೊಂದು ಉತ್ಸಾಹ ಅಷ್ಟೊಂದು ಕಾಣಿಸ್ತಾ ಇಲ್ಲ. ಮತ್ತು ಕಾಂಗ್ರೆಸ್ನ ಪ್ರಾಬಲ್ಯ ಸ್ವಲ್ಪ ಜಾಸ್ತಿ ಇದೆ ಅಲ್ಲಿ ಈ ಸಲ ಓಕೆ, ಇಲ್ಲಿ ಕಾಣಿಸ್ತಾ ಇದೆ. ಇಲ್ಲಿ ನನಗೆ ಇನ್ನೊಂದು ಪ್ರಶ್ನೆ ನಿಮ್ಮ ಹತ್ರ. ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಹೊಂದಾಣಿಕೆ ಮಾಡಿಕೊಂಡಿರುವಂಥ ವಿಚಾರ ರಾಯಚೂರು ಭಾಗದಲ್ಲಿ ಸ್ವಲ್ಪ ಮಟ್ಟಿಗೆ ಜೆ ಡಿ ಎಸ್ನ ಒಂದಷ್ಟು ವೋಟ್ ಬ್ಯಾಂಕ್ಗಳು ಅಲ್ಲಲ್ಲಲ್ಲೇ ಕಂಡು ಬರುತ್ತದೆ. ಸೊ ಈ ನಿಟ್ಟಿನಲ್ಲಿ ನೋಡಿದಾಗ ಇದು ಬಿ ಜೆ ಪಿ ಅಭ್ಯರ್ಥಿಯ ಗೆಲುವಿಗೆ ಯಾವ ರೀತಿ ಸಹಕಾರಿ ಆಗೋದಾದರೆ, ಇಲ್ಲ ಇದೇನು ಪ್ರಯೋಜನ ಇಲ್ಲ ಅಂತ ಮತದಾರರು ಮಾತಾಡ್ತಾರ, ಯಾವ ರೀತಿ ಇದೆ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಮತ್ತು ಅವರಿಬ್ಬರ ನಡುವಿನ ಸಮೀಕರಣ, ಕಾರ್ಯಕರ್ತರ ನಡುವೆ, ನಾಯಕರ ನಡುವೆ? ಬಿಜೆಪಿಯವರು ಜೆಡಿಎಸ್ ಜೊತೆಗೆ ಮಾಡಿಕೊಂಡಿರುವ ಮೈತ್ರಿ ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಆಗಲಿ ಉತ್ತರ ಕರ್ನಾಟಕದಲ್ಲಿ, ಅದರಿಂದ ನನ್ನ ವೈಯಕ್ತಿಕ ಅಭಿಪ್ರಾಯದ ಪ್ರಕಾರ ಅದರಿಂದ ಬಿಜೆಪಿಗೆ ಅಂತ ಹೇಳಿಕೊಳ್ಳುವಂತ ಯಾವುದೇ ಫಾಯ್ದಾ ಅಥವಾ ಲಾಭ ಆಗುವ ನಿರೀಕ್ಷೆಗಳು ಕಾಣ್ತಾ ಇಲ್ಲ. ಯಾಕಂದ್ರೆ ಈ ಭಾಗದಲ್ಲಿ ಜೆಡಿಎಸ್ ಅಷ್ಟೊಂದು ಪ್ರಬಲ ಅಲ್ಲ, ವಿಶೇಷವಾಗಿ ಲೋಕಸಭಾ ಚುನಾವಣೆಯಲ್ಲಿ. ಈಗ ವಿಧಾನಸಭಾ ಚುನಾವಣೆ ನೋಡಿದಾಗ ನಾವು ಅಲ್ಲಿ ರಾಯಚೂರಿನಲ್ಲೂ ಕೂಡ ಒಂದು ಸ್ಥಾನ ಜೆಡಿಎಸ್ ಗೆದ್ದಿದೆ. ಈ ಹಿಂದೆ ಕೂಡ ಅಲ್ಲಿ ಇವರು ಸಿಂಧೂರಿನಲ್ಲೂ ಕೂಡ ಇದ್ದರು, ಜೆಡಿಎಸ್ ನಿಂದ ಶಾಸಕರಿದ್ದರು. ಯಾದಗಿರಿ ಜಿಲ್ಲೆಯಲ್ಲಿ ಕೂಡ ಇದ್ದರು. ತಾವು ರೇಷ್ಮೆ ಸರ್ ಹೇಳಿದ್ದಾಗೆ ಶಹಾಪುರನ್ನು ಪ್ರತಿನಿಧಿಸಿರುವಂತಹ ಶರಣಬಸಪ್ಪ ದರ್ಶನಾಪುರ ಅವರು ಮುಂಚೆ ಜನತಾ ಪರಿವಾರದಲ್ಲಿ ಅವ್ರ ತಂದೆ ಬಾಪುಗೌಡ ದರ್ಶನಾಪುರ ಅವರೆಲ್ಲ ಜನತಾ ಪರಿವಾರದಿಂದ ಬಂದು ಒಂದು ಸಾಕಷ್ಟು ಹೆಸರನ್ನ ಮಾಡಿದರು. ಬಟ್ ಈಗಿನ ಪರಿಸ್ಥಿತಿ ಆಗಿಲ್ಲ. ಜೆಡಿಎಸ್ ನಿಂದ ಮೈತ್ರಿ ಮಾಡಿಕೊಂಡ್ರೆ ಬಿಜೆಪಿ ಲಾಭ ಆಗುತ್ತದೆ ಅನ್ನುವಂತಹ ನಿರೀಕ್ಷೆ ನಮಗಂತೂ ಇಲ್ಲಿ ಕಾಣಿಸ್ತಾ ಇಲ್ಲ. ಮತ್ತೆ ಕೆಲವು ಸಂದರ್ಭದಲ್ಲಿ ಹೇಗಿತ್ತಂದ್ರೆ ಜೆಡಿಎಸ್ ಅಭ್ಯರ್ಥಿ ಕಣದಲ್ಲಿದ್ದಾಗ ಕೆಲವು ಮತಗಳು ಅಥವಾ ನಾವೇನಂತೇವೆ ಸೆಕ್ಯುಲರ್ ಮತಗಳು, ಜಾತ್ಯತೀತ ಮತಗಳು ಬಿಜೆಪಿಗೆ ಬೇಡ ಅನ್ನೋರು ಯಾರನ್ನ ಆಯ್ಕೆ ಮಾಡ್ತಾ ಇದ್ದಾರೆ ಅಂದ್ರೆ ಅವರು ಆಲ್ಟರ್ನೇಟಿವ್ ಆಗಿ ಕಾಂಗ್ರೆಸ್ನು ಬೇಡ ಬಿಜೆಪಿನೂ ಬೇಡ ಅಂದಾಗ ಆ ಜಾತ್ಯತೀತ ಮತಗಳು ಜೆಡಿಎಸ್ ಹೋಗ್ತಾ ಇದ್ವು. ಹೀಗಾಗಿ ಜೆಡಿಎಸ್ ಲೋಕಸಭೆ ಚುನಾವಣೆಯಲ್ಲಿ ಒಂದಿಷ್ಟು ಮತಗಳನ್ನು ಪಡಿತಾ ಇತ್ತು. ಈಗ ಜಾತ್ಯತೀತ ಮತಗಳ ವಿಭಜನೆಗೆ ಅವಕಾಶ ಇಲ್ಲ. ಈಗ ಜಾತ್ಯತೀತ ಮತಗಳೇ ಒಂದೇ ಒಂದು ಅವಕಾಶ ಏನಿದೆ, ಒಂದು ಬಿಜೆಪಿಗೆ ಅವ್ರು ಬರೋದಿಲ್ಲ, ಕಟ್ಟರವಾಗಿರುವಂತಹ ಮತಗಳು ಬಿಜೆಪಿ ಬರೋದಿಲ್ಲ, ಅವ್ರಿಗೆ ಬೇರೆ ಆಪ್ಷನ್ ಇಲ್ಲ. ಹೀಗಾಗಿ ಅವು ಮತಗಳು ಅನಿವಾರ್ಯವಾಗಿ ಕಾಂಗ್ರೆಸ್ಸಿಗೆ ಹಾಕ್ಬೇಕು ಅಥವಾ ನ್ಯೂಟ್ರಲ್ ಆಗಿರ್ಬೇಕು. ಸೊ ಈ ಒಂದು ಪರಿಸ್ಥಿತಿ ಇದೆ. ಹೀಗಾಗಿ ನಮ್ಮ ಭಾಗದಲ್ಲಿ ವಿಶೇಷವಾಗಿ ಬೀದರ್, ಗುಲ್ಬರ್ಗ, ರಾಯಚೂರು, ಬಳ್ಳಾರಿ, ಕೊಪ್ಪಳ ಈ ಎಲ್ಲ ಭಾಗದಲ್ಲಿ ಜೆಡಿಎಸ್ ನಿಂದ ಮೈತ್ರಿ ಮಾಡಿಕೊಂಡಿರೋ ಲಾಭ ನಿರೀಕ್ಷಿತವಾಗಿ ಬಿಜೆಪಿ ಬರ್ತಂತೇಳಿ ನಾನು ಹೇಳಲಿಕ್ಕೆ ಅದನ್ನ ಒಪ್ಪುವ ಸ್ಥಿತಿಯಲ್ಲಿ ಏನಿದ್ರು ಆ ಭಾಗದಲ್ಲಿ ಅಷ್ಟೇ. ಮೈಸೂರು, ಮಂಡ್ಯ, ಚಾಮರಾಜನಗರ, ಕೋಲಾರ ಅಲ್ಲೇನಾದ್ರೂ ಒಂದಿಷ್ಟು ಫಾಯ್ದಾ ಆಗಬಹುದು. ನಾನು ರವೀಂದ್ರ ರೇಷ್ಮೆಯವ್ರನಲ್ಲಿ ಇದೇ ಪ್ರಶ್ನೆಯನ್ನು ಕೇಳಲಿಕ್ಕೆ ಇಷ್ಟಪಡ್ತೇನೆ. ಉತ್ತರ ಕರ್ನಾಟಕ ಅಂತ ಬಂದಾಗ ಮುಂಬೈ ಕರ್ನಾಟಕಕ್ಕಿಂತಲೂ ಹೆಚ್ಚಾಗಿ ಕಲ್ಯಾಣ ಕರ್ನಾಟಕದಲ್ಲಿ ಸ್ವಲ್ಪ ಜೆ ಡಿ ಎಸ್ನ ಅಲ್ಪ ಸ್ವಲ್ಪ ಬೇರುಗಳು ಇನ್ನೂ ಉಳ್ಕೊಂಡಿವೆ ಅಂತ. ಒಟ್ಟಾರೆ ನಾನು ಬರೀ ರಾಯಚೂರು ಕೇಳ್ತಾ ಇಲ್ಲ, ಒಟ್ಟಾರೆ ಕಲ್ಯಾಣ ಕರ್ನಾಟಕದ ವಿಚಾರದಲ್ಲಿ ನೋಡಿದಾಗ ಬಿ ಜೆ ಪಿ ಜೆ ಡಿ ಎಸ್ನೊಂದಿಗೆ ಮೈತ್ರಿ ಮಾಡಿಕೊಂಡಿರುವಂಥದ್ದು ಅದಕ್ಕೆ ಯಾವ ರೀತಿ ಹೆಲ್ಪ್ ಆಗ್ಬೋದು ಅಂತ? ಇಲ್ಲ, ದೇವೇಗೌಡರ ವ್ಯಕ್ತಿಗತವಾದ ನಾಯಕತ್ವದ ಬಗ್ಗೆ ಗೌರವ ಇತ್ತು ಅನೇಕ ಜನರಿಗೆ. ಇವತ್ತು ಕೂಡ ಅಲ್ಲಿನ ಆ ಭಾಗದಲ್ಲಿ ಅಂದ್ರೆ ಭೂಮಾಲೀಕ ವರ್ಗ ದೇವೇಗೌಡರ ಪರವಾಗಿತ್ತು. ಅವ್ರು ದೇವೇಗೌಡರು ನಮಗೆಲ್ಲ ನೀರಾವರಿ ಸವಲತ್ತನ್ನು ತಂದುಕೊಟ್ರು. ಕೃಷ್ಣಾ ಜಲ ನಿಗಮದ ಮೂಲಕ ದೊಡ್ಡ ಒಂದು ನೀರಾವರಿ ಕ್ರಾಂತಿಯನ್ನ ತಂದುಕೊಟ್ರು. ಅದೆಲ್ಲ ಭಾವನೆ ಇತ್ತು, ನಿಜ. ಸಂಘಟನಾತ್ಮಕವಾಗಿ ಸೋಲ್ತಾ ಬಂತು. ಕಲಬುರಗಿಯ ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ಜೆಡಿಎಸ್ ತನ್ನ ಅಸ್ತಿತ್ವವನ್ನು ತೋರಿಸ್ಕೊಡ್ತದಲ್ಲ, ನಿಜ. ಆದ್ರೆ ರಾಯಚೂರು ಭಾಗದಲ್ಲಿ ಆ ಪ್ರಮಾಣದ ವರ್ಚಸ್ಸಿಲ್ಲ. ಲಿಂಗಸುಗೂರಿನಲ್ಲಿ ಸ್ವಲ್ಪ ಮಟ್ಟಿಗೆ ಇತ್ತು. ಆಮೇಲೆ ವೆಂಕಟರಾವ್ ನಾಡಗೌಡ ಸಿನ್ನೂರಿನಿಂದ ಅವರು ಮಂತ್ರಿ ಆಗಿದ್ರು ಕೂಡ. ಆದ್ರೆ ಪಕ್ಷವನ್ನ ಸಂಘಟಿಸುವಲ್ಲಿ ಅವರು ವಿಶೇಷ ಉತ್ಸುಕತೆಯನ್ನು ತೋರಿಸಲಿಲ್ಲ. ಹೀಗಾಗಿ ಅದು ಸಾಂಕೇತಿಕ ಅಷ್ಟೇ. ದೇವೇಗೌಡರ ಬಗ್ಗೆ ಗೌರವ ಇದ್ದವರು ಮಾಡಬಹುದು. ಈ ಪ್ರಜ್ವಲ್ ಪ್ರಕರಣ ಇದಕ್ಕೂ ಯಾವ ರೀತಿಯ ಒಂದು ರಸಭಂಗವನ್ನು ಉಂಟು ಮಾಡಿದೆ, ಇಡೀ ವಾತಾವರಣದಲ್ಲಿ ಒಂದು ರಸಭಂಗವನ್ನು ಉಂಟು ಮಾಡೋದ್ರಿಂದ ಜೆಡಿಎಸ್ ಮೈತ್ರಿಯನ್ನ ಅಷ್ಟಾಗಿ ನೆಚ್ಕೊಳ್ಳೋ ಹಾಗಿಲ್ಲ. ಸದಾನಂದ ಜೋಶಿ ಅವರೇ, ಈ ಸುರಪುರದಲ್ಲೂ ಕೂಡ ಉಪಚುನಾವಣೆ ನಡೀತಾ ಇದೆ. ಇದು ಲೋಕಸಭಾ ಚುನಾವಣೆಯ ಮೇಲೆ ಮತದಾರರ ಮನಸ್ಥಿತಿಯ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತ ಅನ್ಸುತ್ತೆ? ಹೌದು, ಸುರಪುರ್ನಲ್ಲಿ ರಾಜಾ ವೆಂಕಟಪ್ಪ ನಾಯಕ್ ಅವರು ನಿಧನವಾದ ನಂತರ ಅಲ್ಲೂ ಕೂಡ ಮೇ 7ರಂದೇ ಉಪಚುನಾವಣೆ ನಡೀತಾ ಇದೆ. ಅಲ್ಲಿ ಕಳೆದ ಬಾರಿ ವೆಂಕಟಪ್ಪ ನಾಯಕ್ ಅವರೆದುರು ಸೋತಿದ್ದಂತ ಬಿಜೆಪಿಯ ಮಾಜಿ ಶಾಸಕರು ಸಚಿವರು ರಾಜುಗೌಡ ನರಸಿಂಹ ನಾಯಕ್ ಅವರು ಅಖಾಡದಲ್ಲಿದ್ದಾರೆ. ಮತ್ತೆ ಕಾಂಗ್ರೆಸ್ನಿಂದ ಅವರ ಪುತ್ರ
ದಿವಂಗತ ವೆಂಕಟಪ್ಪ ನಾಯಕ್ ಅವರ ಪುತ್ರ ಅವರು ಮತ್ತೆ ಅಖಾಡದಲ್ಲಿದ್ದಾರೆ. ಸೊ ಅಲ್ಲಿ ಬಹಳ ಟಫ್ ಆಗಂತ ಒಂದು ಫೈಟ್ ನಡೀತಾ ಇದೆ. ಯಾಕಂತಂದ್ರೆ ಸುರಪುರ್ ಹೇಗಂದ್ರೆ ಅದೊಂಥರ ದೊರೆಗಳ ನಾಡು ಅನ್ನುವ ರೀತಿಯಲ್ಲಿ ಬಹುಶಃ ಅಲ್ಲಿ ಯಾವುದೇ ಈ ರಾಷ್ಟ್ರೀಯ ಪಕ್ಷಗಳ ಒಂದು ಕಾಂಗ್ರೆಸ್ ಅಥವಾ ಬಿಜೆಪಿ ಇರಲಿ, ಅಲ್ಲಿ ವ್ಯಕ್ತಿ ತತ್ವ ಸಿದ್ಧಾಂತಕ್ಕಿಂತ ಅಲ್ಲಿ ಸ್ಥಳೀಯ ರಾಜಕಾರಣ ಬಹಳ ಭಿನ್ನವಾಗಿದೆ. ಅಲ್ಲಿ ಹೇಗಿದೆ ಅಂದ್ರೆ ಜಿಸ್ಕಿ ಲಾಟಿ ಉಸ್ಕಿ ಭೈ ಸಂದಂಗ ಒಂದು ಮಾತಿದೆಯಲ್ಲ. ಸೊ ಯಾರ ಬಲ, ಯಾರ ಶಕ್ತಿ ಸಾಮರ್ಥ್ಯ ಜಾಸ್ತಿ ಇದೆಯೋ ಅಲ್ಲಿ ಒಂಥರ ವಿಚಿತ್ರ. ನಾನು ಗುಲ್ಬರ್ಗಾದಲ್ಲಿ 3 ವರ್ಷ ಇದ್ದೆ. ನಾನು ವಿಜಯವಾಣಿಯಲ್ಲಿ ಸ್ಥಾನಿಕ ಸಂಪಾದಕಂದೆ. ಬಹಳ ಒಂದು ನಮೂನಾ ಒಂದು ವಾತಾವರಣ ಅಲ್ಲಿ, ರಾಜಕೀಯ ವಾತಾವರಣ ಇದೆ. ಇಲ್ಲಿ ಹೀಗೆ ಆಗುತ್ತದೆ ಅಂತೇಳಿ ಹೇಳುವ ಸ್ಥಿತಿಯಲ್ಲಿ ಇಲ್ಲ. ಯಾವಾಗ ಯಾರ ಜೊತೆ ಹೋಗ್ತಾರೋ, ರಾತ್ರಿ ಕಾಂಗ್ರೆಸ್ ನಲ್ಲಿದ್ದವರು ಬೆಳಿಗ್ಗೆ ಎದ್ದು ಅಲ್ಲಿ ರಾಜೇಗೌಡರ ಹತ್ರ ಹೋಗ್ತಾರೆ, ರಾತ್ರಿ ರಾಜೇಗೌಡರ ಹತ್ರ ಇದ್ರೆ ಬೆಳಗಡೆ ಹೋಗಿ ನಾಯಕರ ಹತ್ರ ಇರ್ತಾರೆ. ಸೊ ಇಂತಹ ಒಂದು ವಾತಾವರಣ ಇದೆ. ಸೊ ಈ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಅಲ್ಲೂ ಕೂಡ ಈ ಮೋದಿ ಪ್ಲಸ್ ಗ್ಯಾರಂಟಿ ಸ್ವಲ್ಪ ಮಟ್ಟಿಗೆ ಪ್ರಭಾವ ಇದೆ. ಆದರೆ ವಿಧಾನಸಭಾ ಮಟ್ಟಿಗೆ ಅಲ್ಲಿ ವೈಯಕ್ತಿಕವಾಗಿ ಅವರ ಅಭ್ಯರ್ಥಿಗಳದೇ ಒಂದು ಶಕ್ತಿ, ಅವರ ನೆಟ್ವರ್ಕು, ಅವರ ಒಂದು ಸ್ವಯಂ ಸಾಮರ್ಥ್ಯ, ಅದು ಹಣ ಬಲ ಇರಬಹುದು. ಮತ್ತು ವಿಶೇಷವಾಗಿ ಸುರಪುರ್ನಲ್ಲಿ ತೋಳಬಲ ಕೂಡ ತಾವು ನೋಡಿರಬಹುದು. ಅನೇಕ ಸಂದರ್ಭದಲ್ಲಿ ಅಲ್ಲಿ ಅನೇಕ ಕ್ಷೇತ್ರಗಳಲ್ಲಿ, ಅನೇಕ ಮತಗಟ್ಟೆಗಳಲ್ಲಿ, ಅನೇಕ ಹೋಬಳಿಗಳಲ್ಲಿ ಅಲ್ಲಿ ತೋಳಬಲ ಕೂಡ ಬಹಳಷ್ಟು ಪರಿಣಾಮಕಾರಿ ಕೆಲಸ ಮಾಡ್ತಾ ಇರುತ್ತೆ. ಹೀಗಾಗಿ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಂತೂ ಅನುಕಂಪದ ಮತ ಗಿಟ್ಟಿಸಿಕೊಳ್ಳೋಕೆ ಪ್ರಯತ್ನ ಮಾಡಿದೆ. ಅವ್ರ ಮಗನಿಗೆ ಟಿಕೆಟ್ ಅನ್ನು ಕೊಡುವ ಮೂಲಕ ಅದರದ ಲಾಭ ಕಾಂಗ್ರೆಸ್ಸಿಗೆ ನಿರೀಕ್ಷಿತವಾಗಿ ಆಗಬಹುದು, ಅನುಕಂಪದ ಮತ ಆಗೋದು. ಯಾಕಂದ್ರೆ ಬಹಳ ಶಾರ್ಟ್ ಪೀರಿಯಡ್ ನಲ್ಲಿ ಚುನಾವಣೆ ಆದಿ ಗೆದ್ದ ನಂತರ ಬಹುಶಃ ಒಂದು ಎಷ್ಟು 6 ತಿಂಗಳಲ್ಲಿ ಪಾಪ ರಾಜ ವೆಂಕಟಪ್ಪ ನಾಯಕ್ ಅವರ ಅಕಾಲಿಕ ಮರಣ ಆಗಿದೆ. ಸೊ ಹೀಗಾಗಿ ಜನರಿಗೆ ಅವ್ರ ಬಗ್ಗೆ, ಅವ್ರ ಪರಿವಾರದ ಬಗ್ಗೆ, ಮತ್ತು ಅವ್ರ ಪ್ರಬಲವೂ ಇದ್ದಾರೆ. ಅವರು ಈ ಹಿಂದೆ ಅವರು ವೆಂಕಟಪ್ಪ ನಾಯಕ್ ಅವರು 4 ಸಲ ಶಾಸಕರಾದವರು ಇದ್ದರು. ಅವರು ಕೂಡ ಅಲ್ಲಿ ಒಂದು ನೆಟ್ವರ್ಕ್, ಅವ್ರದ್ದು ಛಾಪು, ಅವ್ರ ತಮ್ಮದೇ ಆದಂತ ಒಂದು ಸಾಮರ್ಥ್ಯ ಹೊಂದಿದ್ದಾರೆ. ಸೊ ಹೀಗಾಗಿ ಒಂದು ಅನುಕಂಪದ ಅಲೆ, ಅದ್ರ ಜೊತೆ ಗ್ಯಾರಂಟಿಗಳ ಶ್ರೀರಕ್ಷೆ, ಸೊ ಇದರ ಹೆಚ್ಚಿನ ಲಾಭ ಕಾಂಗ್ರೆಸ್ಸಿಗೆ ಆಗಬಹುದು ಅಂತಿದೆ. ಮತ್ತೆ ರಾಜೇಗೌಡ ಅವರು ಕೂಡ ಅವರು ಕೂಡ ಒಂದು ಒಳ್ಳೆ ನೆಟ್ವರ್ಕ್, ಅವರು ಮಾಜಿ ಸಚಿವರಾಗಿ, ಅಲ್ಲಿನ 2 ಸಲ ಶಾಸಕರಾಗಿ ಕೂಡ ಸಾಕಷ್ಟು ಕೆಲಸಗಳು ಮಾಡಿದ್ದಾರೆ. ಅವ್ರದ್ದು ಟೀಮ್ ಚೆನ್ನಾಗಿದೆ, ಬಹಳ ಜೋರಾಗಿ ಟೀಮ್ ಇದೆ ಅವ್ರದ್ದು. ಸೊ ಇದು ಒಂಥರ ದೊರೆಗಳು ಇಬ್ರು ಹೆಂಗಿದ್ದಾರೆ ಅಂದ್ರೆ ದೊರೆಗಳ ಮಧ್ಯೆ ಒಂದು ಜಿದ್ದಿನ ಕುಸ್ತಿ ಅನ್ನುವ ರೀತಿಯಲ್ಲಿ ಅಲ್ಲಿದೆ. ಸೊ ಹೀಗಾಗಿ ರಿಸಲ್ಟ್ ಏನಾಗಬಹುದು ಅನ್ನುವಂತ ಒಂದು ಸ್ಥಿತಿ ಇನ್ನೂ ಕೂಡ ಅಲ್ಲಿ ಸ್ಪಷ್ಟವಾಗಿಲ್ಲ. ಮತದಾರರ ಮನಸ್ಸಿನಲ್ಲಿ ಮೋದಿ ಗ್ಯಾರಂಟಿನ, ಸಿದ್ದರಾಮಯ್ಯ ಗ್ಯಾರಂಟಿನ, ಮೋದಿ ಗ್ಯಾರಂಟಿನ, ಸಿದ್ದರಾಮಯ್ಯ ಗ್ಯಾರಂಟಿನ, ಯಾವುದು ಇಂಪಾರ್ಟೆಂಟು ಅನ್ನುವಂಥ ಗೊಂದಲಗಳು ಅಥವಾ ಆ ಗೊಂದಲ ಮೂಡಿಸುವಂಥ ಪ್ರಯತ್ನಗಳು ಎರಡೂ ಪಕ್ಷಗಳಿಂದ ನಡೀತಾನೆ ಇರ್ತವೆ. ಅಂತಿಮವಾಗಿ ಮತದಾರರ ಮನಸ್ಸಿನಲ್ಲಿ ಮೋದಿ ಗ್ಯಾರಂಟಿ ಉಳ್ಕೊಳ್ಳುತ್ತಾ ಅಥವಾ ಕಾಂಗ್ರೆಸ್ ಗ್ಯಾರಂಟಿ ಉಳ್ಕೊಳ್ಳುತ್ತಾ ಅಂತ ನೋಡೋಣ. ರಾಯಚೂರು ಲೋಕಸಭಾ ಕ್ಷೇತ್ರ ಅಂತಿಮವಾಗಿ ಯಾರಿಗೆ ಒಲಿಯುತ್ತೆ, ಮೇ 7ನೇ ತಾರೀಕು ಅಲ್ಲಿನ ಮತದಾರರು ಯಾರ ಪರವಾಗಿ ತಮ್ಮ ಒಲವನ್ನು ವ್ಯಕ್ತಪಡಿಸ್ತಾರೆ ಅನ್ನೋದನ್ನು ಕವರೇಜ್ ಕ್ಷೇತ್ರದ ಮತ್ತೊಂದು ಲೋಕಸಭಾ ಕ್ಷೇತ್ರದ ವಿಶ್ಲೇಷಣೆಯೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ನಮಸ್ಕಾರ.